ಹಾಯ್ ಫ್ರೆಂಡ್ಸ್, ಇವತ್ತು ನಾವು ಕಲ್ಲಳ್ಳಿಯಲ್ಲಿರುವಂತಹ ಶ್ರೀ ಭೂ ವರನಾಥ ಸ್ವಾಮಿ ದೇವಸ್ಥಾನಕ್ಕೆ ಬಂದಿದ್ದೀವಿ. ಈ ದೇವಸ್ಥಾನ 9 ಗಂಟೆಯಿಂದ 1:30 ತನಕ ಓಪನ್ ಇರುತ್ತೆ. ಕ್ಲೋಸ್ ಆಗಿ ಮತ್ತೆ 3:30ಇಂದ 7 ಗಂಟೆ ತನಕ, ಸಂಜೆ 7 ಗಂಟೆ ತನಕನೂ ಈ ದೇವಸ್ಥಾನ ಓಪನ್ ಇರುತ್ತೆ. ಹಾಗೆ ಭೂವರನಾಥ ಸ್ವಾಮಿ ದೇವರ ಫೋಟೋಗಳು ಹಾಗೆ ಬೆಲ್ಲದಚ್ಚು ಕೂಡ ನಾವು ನೋಡ್ತಿದ್ದೀವಿ ಎಷ್ಟು ಚೆನ್ನಾಗಿದೆ ಅಂತ. ಆರ್ಗ್ಯಾನಿಕ್ ಬೆಲ್ಲಗಳು ಕೂಡ ಸಿಗುತ್ತೆ. ಈ ದೇವಸ್ಥಾನಕ್ಕೆ ಬರಬೇಕು ಅಂದರೆ ಓನ್ ವೆಹಿಕಲ್ ಮುಖಾಂತರ ಬಂದರೆ ತುಂಬ ಒಳ್ಳೆಯದು. ಹಾಗೆ ಬಸ್ ಫೆಸಿಲಿಟೀಸು KR ಪೇಟೆ ಮತ್ತು ಮೈಸೂರು ಹಾಗೆ ಪಾಂಡವಪುರದಿಂದ ಬೆಳಗ್ಗೆ ಮತ್ತು ಸಂಜೆ ಟೈಮ್ ಇದೆ ಅಂತ ಹೇಳ್ತಾರೆ. ಅದ್ರ ಟೈಮಿಂಗ್ಸ್ ಕೂಡ ನಮಗೆ ಸರಿಯಾಗಿ ತಿಳಿದಿಲ್ಲ. ಅದಕ್ಕೋಸ್ಕರ ಈ ದೇವಸ್ಥಾನಕ್ಕೆ ಓನ್ ವೆಹಿಕಲಲ್ಲಿ ಹೋದ್ರೇ ಒಳ್ಳೆಯದು. ಈ ದೇವಸ್ಥಾನ ಕಲ್ಲಳ್ಳಿ ಶ್ರೀ ಭೂವರನಾಥ ಸ್ವಾಮಿ ದೇವಸ್ಥಾನ. ಈ ದೇವಾಲಯವು ಸುಮಾರು 2500 ವರ್ಷಗಳ ಹೆಚ್ಚು ಹಳೆಯದು ಅಂತ ಹೇಳ್ತಾರೆ. ಈ ಪ್ರದೇಶವು ಪುಣ್ಯಕ್ಷೇತ್ರ ಮತ್ತು ಪವಿತ್ರ ಪ್ರದೇಶವೆಂದು ಹೇಳ್ತಾರೆ. ಇಲ್ಲಿ ಗೌತಮ ಮಹರ್ಷಿಯು ಸಾಲಿಗ್ರಾಮವನ್ನು ಪೂಜಿಸಿದರು. ಅನೇಕ ವರ್ಷಗಳ ನಂತರ ದಂತಕಥೆಯ ಪ್ರಕಾರ ರಾಜ 3ನೇ ವೀರ ಬಲ್ಲಾಳ ಈ ಕಾಡಿನಲ್ಲಿ ಬೇಟೆಯಾಡುವ ಸಮಯದಲ್ಲಿ ಒಂದು ಬಾರಿ ಕಳೆದು ಹೋಗ್ತಾರೆ. ಅವನು ಒಂದು ದೊಡ್ಡ ಮರದ ನೆರಳಿನ ಕೆಳಗೆ ವಿಶ್ರಮಿಸಿದಾಗ ಮೊಲವನ್ನು ಬೆನ್ನಟ್ಟುವ ಬೇಟೆಯ ನಾಯಿಯನ್ನು ನೋಡಿದ್ದರು. ನಂತರ ಅವನು ಒಂದು ನಿರ್ದಿಷ್ಟ ಸ್ಥಳವನ್ನು ತಲುಪಿದಾಗ ಮೊಲವು ಹಿಂತಿರುಗಿ ಉಗ್ರ ನಾಯಿಯನ್ನು ಬೆನ್ನಟ್ಟಲು ಆರಂಭಿಸಿತು. ಈ ಘಟನೆಗಳ ವಿಚಿತ್ರ ತಿರುವನ್ನು ಗಮನಿಸಿದಾಗ ಈ ಸ್ಥಳದಲ್ಲಿ ಕಾಣದ ಕೆಲವು ಶಕ್ತಿಗಳನ್ನು ಅರಸನು ಮನಗಂಡನು. ಅವನು ಇಡೀ ಪ್ರದೇಶವನ್ನು ಅಗೆದು ಮತ್ತು ಭೂಮಿಯ ಪದರಗಳ ಅಡಿಯಲ್ಲಿ ಮರೆಯಾಗಿದ್ದ ಪ್ರಳಯ ವರಹನಾಥ ಸ್ವಾಮಿ ವಿಗ್ರಹವನ್ನು ಕಂಡುಕೊಂಡರು. ರಾಜನು ಅದನ್ನು ದೇವಸ್ಥಾನದಲ್ಲಿ ಸ್ಥಾಪಿಸಿ ನಿಯಮಿತ ಪೂಜೆ ಪ್ರಾರ್ಥನೆಗಳನ್ನು ಸಲ್ಲಿಸಿದರು. ನಾವು ಇಂದು ನೋಡುತ್ತಿರುವ ದೇವಾಲಯವು ರಾಜನು ಕಟ್ಟಿದ ಅವಶೇಷಗಳು. ಇಂದಿಗೂ ಸಹ ದೇವಸ್ಥಾನದ ಮುಂದೆ ಮತ್ತು ದೇವಸ್ಥಾನದ ಮೇಲೆ ಶಾಸನಗಳಿದ್ದು ಈ ಸ್ಥಳದ ಕಥೆಯನ್ನು ನಮಗೆ ಹೇಳುತ್ತದೆ. ಹೇಮಾವತಿ ನದಿಯ ತೀರದಲ್ಲಿ ಕಲ್ಲಹಳ್ಳಿ ಗ್ರಾಮದಲ್ಲಿ ದೇವಾಲಯವು ಸ್ಥಾಪಿತವಾಗಿದೆ. ದೇವಾಲಯವು ಹಲವಾರು ಪ್ರವಾಹಗಳಿಂದ ಉಳಿದುಕೊಂಡಿದೆ. ಈ ದೇವಾಲಯವನ್ನು ಬೂದು ಕಲ್ಲುಗಳನ್ನು ಬಳಸಿ ಆಯತಾಕಾರದಲ್ಲಿ ನಿರ್ಮಿಸಲಾಗಿದೆ. ಹೊರಗಿನಿಂದ ಸರಳವಾಗಿ ಕಾಣುತ್ತದೆ, ಆದರೆ ಒಳಗಿರುವ ವಿಗ್ರಹವು ಅದ್ಭುತವಾಗಿದೆ. ದೇವಸ್ಥಾನವನ್ನು 2 ಭಾಗಗಳಾಗಿ ವಿಂಗಡಿಸಲಾಗಿದೆ: ಗರ್ಭಗೃಹ, ಗರ್ಭಗುಡಿ ಮತ್ತು ಹೊರ ಆವರಣ. ದೇವಸ್ಥಾನದ ಮುಖ್ಯ ಮೂರ್ತಿ ಭೂ ವರಹನಾಥ ಸ್ವಾಮಿ. ಇದು ವಿಷ್ಣುವಿನ 3ನೇ ಅವತಾರ. ಇದನ್ನು ಪ್ರಳಯ ವರಹನಾಥ ಸ್ವಾಮಿ ಮತ್ತು ಆದಿ ವರಹ ಮಹರ್ಷಿ ಎಂದು ಕರೆಯಲಾಗುತ್ತೆ. ಈ ಆವರಣದಲ್ಲಿ ವಿಷ್ಣುವು ಭೂದೇವಿಯನ್ನು ಹಿರಣ್ಯಾಕ್ಷನಿಂದ ರಕ್ಷಿಸಲು ಹಂದಿಯಾಗಿ ಕಾಣಿಸಿಕೊಂಡರು. ಭೂವರಹನಾಥ ಸ್ವಾಮಿ ವಿಗ್ರಹ 15 ಅಡಿ ಎತ್ತರ ಇದೆ. ನೆಲವನ್ನು ಸ್ಪರ್ಶಿಸುವ ಒಂದು ಕಾಲು ಇನ್ನೊಂದು ಕಾಲು ಮಡಿಚಿಕೊಂಡಿರುವ ಭಂಗಿಯಲ್ಲಿದೆ. ಕಪ್ಪು ಕಲ್ಲಿನಲ್ಲಿ ಕೆತ್ತಲಾಗಿದೆ. ವರಹ ಎಂದರೆ ಹಂದಿ ಮತ್ತು ದೇವತೆಯ ಕೊಂಬುಗಳು ಮುಖಕ್ಕಿಂತಲೂ ಹಗುರವಾಗಿರುತ್ತವೆ ಮತ್ತು ಕಣ್ಣುಗಳು ಕೆಂಪು ಬಣ್ಣದಾಗಿದೆ. ಮಡಚಿದ ಕಾಲಿನ ತೊಡೆಯ ಮೇಲೆ ದೇವತೆ ಭೂದೇವಿ ಲಕ್ಷ್ಮಿ ಇದ್ದು ಒಂದು ಕೈಯಲ್ಲಿ ಕಮಲದ ಹೂವನ್ನು ಹಿಡಿದುಕೊಂಡಿದ್ದು ಇನ್ನೊಂದು ಕೈ ಭೂದೇವಿಯ ಸೊಂಟದ ಸುತ್ತಲೂ ಇರುತ್ತದೆ. ಭೂದೇವಿ ವಿಗ್ರಹವು 3.5 ಅಡಿ ಎತ್ತರದಲ್ಲಿದೆ. ನಾವು ಈ ದೇವಸ್ಥಾನಕ್ಕೆ ಬಂದಾಗಲಿಂದ ನೀವು ನೋಡ್ತಾ ಇರ್ಬೋದು, ಎಲ್ಲರೂ ಮನೆ ಕಟ್ಟತ್ರ ಕಲ್ಲಲ್ಲಿ ಮನೆ ಕಟ್ತಾ ಇದ್ದಾರೆ. ಹಾಗೆ ಮಣ್ಣನ್ನು ಕೂಡ ತಗೊಂಡು ಪ್ರದಕ್ಷಿಣೆನ ಹಾಕ್ತಿದ್ದಾರೆ. ಏನಕ್ಕೆ ಅಂತ ಅಂದರೆ, ನಾವು ಯಾವುದೇ ಒಂದು ಜಾಗನ ಖರೀದಿಸಬೇಕಾಗಿರುತ್ತೆ ಅಥವಾ ಮನೇನ ಕಟ್ಟಬೇಕಾಗಿರುತ್ತೆ. ಅದು ನಮಗೇನೇ ಮಾಡಿದ್ರೂ ನೆರವೇರ್ತಿರಲ್ಲ ಅಂತಂದರೆ ನಾವು ಈ ದೇವಸ್ಥಾನಕ್ಕೆ ಒಮ್ಮೆ ಭೇಟಿ ನೀಡೋದ್ರಿಂದ ನಾವು ಏನೇ ಅಂದ್ಕೊಂಡಿದ್ರೂ ಅದು ನೆರವೇರುತ್ತೆ ಅಂತ ಹೇಳಿ. ಇಲ್ಲಿ ಭೂದೇವಿಯನ್ನು ಇರೋದ್ರಿಂದ ನಾವು ಯಾವುದೇ ಥರ ಕೆಲಸ ಆಗಿರ್ಬೋದು, ಮನೆ ಕಟ್ಟೋದಾಗಿರ್ಬೋದು ಅಥವಾ ಮನೆ ತಗೊಳ್ಳೋದಾಗಿರ್ಬೋದು ಅಥವಾ ಸೈಟ್ ಖರೀದಿಸಬೇಕಾಗಿರೋದು ಪ್ರತಿಯೊಂದು ಕೂಡ ಇಲ್ಲಿ ನಾವು ಬಂದು ಹೋದರೆ ಒಳ್ಳೆಯದಾಗತ್ತೆ ಅನ್ನೋ ಒಂದು ನಂಬಿಕೆಯಿಂದ ಪ್ರತಿಯೊಬ್ಬರು ಕೂಡ ಈ ದೇವಸ್ಥಾನಕ್ಕೆ ಸುತ್ತಮುತ್ತಲಿನ ಊರಿನಿಂದ ಎಲ್ಲ ಕೂಡ ಬರ್ತಾರೆ. ಹಾಗೆ ತುಂಬ ದೂರದಿಂದ ಕೂಡ ಈ ದೇವಸ್ಥಾನಕ್ಕೆ ಭೇಟಿ ನೀಡ್ತಾರೆ. ವರಹನಾಥ ಸ್ವಾಮಿ ಮೇಲ್ಭಾಗದ ಕೈಗಳು ಶಂಖಚಕ್ರಗಳ ಒಳಗೊಂಡಿದೆ. ಸುದರ್ಶನ ಚಕ್ರವನ್ನು ವಿಗ್ರಹದ ಹಿಂದೆ ಕೆತ್ತಲಾಗಿದೆ. ಸ್ವಾಮಿಯ ಎಡಕೈಯು ಭೂದೇವಿಯನ್ನು ಅಪ್ಪಿಕೊಂಡಿದೆ ಮತ್ತು ಕೆಳಬಲ ಕೈ ಅಭಯ ಮುದ್ರೆಯಲ್ಲಿದೆ. ವರಹನಾಥ ಸ್ವಾಮಿಯು ಕಿರೀಟ ಮುಕುಟ ಮತ್ತು ಭೂದೇವಿಯು ಖರದ ಮುಕುಟ ಧರಿಸುತ್ತಿದ್ದಾರೆ. ಈ ಮೂರ್ತಿಯ ಶಿಲ್ಪರಿನ ಜ್ಞಾನವು ಶ್ಲಾಘನೀಯವಾಗಿದೆ. ದೇವರ ಬಲಭಾಗದಲ್ಲಿ 3 ಮುಷ್ಟಿ ಮಣ್ಣನ್ನು ತೆಗೆದುಕೊಳ್ತಾರೆ.
ಒಂದು ಕವರಲ್ಲಿ ಹಾಕ್ಕೊಂಡು 11 ಸುತ್ತು ಪ್ರದಕ್ಷಿಣೆ ಹಾಕಿ ನಂತರ ದೇವಸ್ಥಾನದ ಒಳಗಡೆ ಬರ್ತಾರೆ. ಹಾಗೆ ಆ ಮಣ್ಣನ್ನು ಕೂಡ ಈ ದೇವಸ್ಥಾನದಲ್ಲಿ ಪೂಜೆ ಮಾಡಿಕೊಡ್ತಾರೆ. ಆ ಪೂಜೆ ಮಾಡಿಕೊಟ್ಟ ಮಣ್ಣನ್ನು ಬಿಳಿ ಬಟ್ಟೆನ ಅರಿಶಿನ ಬಟ್ಟೆ ಮಾಡಿ ಆ ಅರಿಶಿನದ ಬಟ್ಟೆ ಒಳಗೆ ಮಣ್ಣನ್ನು ಹಾಕಿ ದೇವ್ರ ಮನೇಲಿಟ್ಟು ಪೂಜೆ ಮಾಡೋದ್ರಿಂದ ನಾವೇನೇ ಅಂದ್ಕೊಂಡಿದ್ರು ಮನಸ್ಸಿನಲ್ಲಿ ಅದು ನೆರವೇರುತ್ತೆ. ಹಾಗೆ ಕೂಡ ಇಲ್ಲಿ ಪ್ರತಿಯೊಬ್ಬರು ಬಂದ ಭಕ್ತಾದಿಗಳು ಕೂಡ ಇಲ್ಲಿ ಪ್ರದಕ್ಷಿಣೆ ಮಾಡಿ ಮನೆಗೆ ಮಣ್ಣನ್ನು ತೊಗೊಂಡೋಗ್ತಾರೆ. ಮನೆ ಕಟ್ತಿರ್ತಾರೆ. ಮನೆ ಕಟ್ಟಬೇಕಾದ್ರೆ ಅದು ಅರ್ಧಕ್ಕೆ ನಿಂತಿರುತ್ತೆ, ಅಥವಾ ಮನೆ ಕಟ್ಟಬೇಕು ಅಂತ ಅಂದ್ಕೊಂಡಿದ್ರೆ ಇಲ್ಲಿ ಇಟ್ಟಿಗೆಗಳನ್ನು ಕೂಡ ತಗೊಂಡೋಗಿ ಮನೆ ಕಟ್ಟಬೇಕಾದ್ರೆ ಅದನ್ನು ಬಳಸೋದ್ರಿಂದ ಮನೇಲಿಟ್ಟು ಪೂಜೆ ಮಾಡೋದ್ರಿಂದ ನಾವು ಆದಷ್ಟು ಬೇಗ ಮನೆನ ಕಟ್ತೀವಿ ಅನ್ನೋದು ಕೂಡ ಇಲ್ಲಿ ಒಂದು ನಂಬಿಕೆ. ಈ ದೇವಸ್ಥಾನದ ಸುತ್ತಮುತ್ತ ನೀವೇ ನೋಡ್ಬೋದು ಎಷ್ಟು ಮನೆಗಳನ್ನು ಕಲ್ಲಿನಿಂದ ಕಟ್ಟಿದ್ದಾರೆ, ಹಾಗೆಯೇ ಇಲ್ಲಿ ಮಣ್ಣನ್ನು ತಗೊಂಡು ಹೋಗ್ತಿದ್ದಾರೆ ಅಂತ ಹೇಳಿ. ನೀವು ಕೂಡ ಒಮ್ಮೆ ಈ ದೇವಸ್ಥಾನಕ್ಕೆ ಭೇಟಿ ನೀಡಿ. ನಿಮಗೆ ಯಾವುದೇ ಥರದ ತೊಂದರೆ ಇದ್ರೂ ಕೂಡ ಇಲ್ಲಿ ಪರಿಹಾರ ಆಗುತ್ತೆ. ಇಲ್ಲಿ ಪ್ರತಿನಿತ್ಯ ಕೂಡ ಅನ್ನ ಸಂತರ್ಪಣೆ ನಡೆಯುತ್ತೆ. ಬೆಳಗ್ಗೆ 10:30ಯಿಂದ ಸಂಜೆ 5:30 ತನಕ ಕೂಡ ಪ್ರಸಾದ ವಿನಿಯೋಗ ಆಗ್ತಾ ಇರುತ್ತೆ. ಈ ದೇವಸ್ಥಾನದ ಮಹಿಮೆ ಬಗ್ಗೆ ತಿಳ್ಕೊಂಡ್ರಿ ಅಲ್ವಾ? ಈ ಊರಿನ ಅಕ್ಕಪಕ್ಕದ ಜನಗಳಲ್ಲದೆ ಕೂಡ ಬೇರೆ ಊರಿನಿಂದ ಬೆಂಗಳೂರು ಹಾಗೆ ಧಾರವಾಡ ಅದೇ ಥರ ಬೇರೆ ಬೇರೆ ಜಿಲ್ಲೆಗಳಿಂದನೂ ಕೂಡ ಈ ದೇವಸ್ಥಾನಕ್ಕೆ ಭೇಟಿ ನೀಡ್ತಾರೆ. ನಮಗೂ ಕೂಡ ಈ ದೇವಸ್ಥಾನಕ್ಕೆ ಬಂದು ಮನಸ್ಸಿಗೆ ಖುಷಿ ಆಯಿತು. ನಮಗೆ ದೇವರ ದರ್ಶನ ಕೂಡ ತುಂಬ ಚೆನ್ನಾಗಾಯಿತು. ಈ ದೇವಸ್ಥಾನದಲ್ಲಿ ದೇವರ ವಿಡಿಯೋನ ಮಾಡೋಂಗಿರಲಿಲ್ಲ ವಿಗ್ರಹದ್ದು, ಅದರಿಂದಾಗಿ ನಾನು ದೇವರ ವಿಡಿಯೋ ಮಾಡೋಕ್ಕಾಗಲಿಲ್ಲ. ಹಾಗೆ ನಿಮಗೂ ಕೂಡ ಈ ವಿಡಿಯೋಗಳೆಲ್ಲ ನೋಡಿ ಇಷ್ಟ ಆಗಿದೆ ಅಂತ ತಿಳ್ಕೊತೀನಿ. ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಕೆಳಗಡೆ ಕಾಣಿಸ್ತಿರೋ ಬೆಲ್ ಬಟನ್ ಮೇಲೆ ಪ್ರೆಸ್ ಮಾಡಿದ್ರೆ ನಾನು ಯಾವುದೇ ಹೊಸ ವಿಡಿಯೋ ಅಪ್ಲೋಡ್ ಮಾಡಿದ್ರೂ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಇಲ್ಲಿ ನೋಡಿ ಇಬ್ರು ಕಡ್ಲೆಪುರಿ ಮಾಡ್ತಾ ಇದ್ದಾರೆ. ನನ್ ಮೇಲೆ ಆಣೆ ಇಟ್ಟು ನನ್ ಮೇಲೆ ಆಣೆ ಇಟ್ಟು ₹10 20 ರೂಪಾಯಿ